ಕೋಗಿಲುನಲ್ಲಿ ಈಗೇನು ಡೆಮಾಲಿಷ್ ಮಾಡಿ ಜನಗಳನ್ನ ಬೀದಿ ಪಾಲು ಮಾಡಿದ್ದಾರೆ, ಅವರಿಗೆ ಸರಿಯಾದ ನ್ಯಾಯ ಕೊಡಬೇಕು ಸರ್ಕಾರ. 23 ದಿನದಿಂದನೂ ಸಹ ಜನರು ಬೀದಿಯಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಭಾಷೆ ಯಾವುದೋ ಮಾತಾಡ್ತಾರೆ, ಕನ್ನಡಿಗರು ಅಲ್ಲ ಅಂತೀರಾ. ಕೆಲವು ಸಾರಿ ಭಾಷೆ ನಮ್ಮವೇ, ನಮ್ಮ ದೇಶದವೇ ಇರ್ತಾವೆ. ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಜನ ಬದುಕ್ತಾ ಇದ್ದಾರೆ. ಬಡವರು ಅನ್ನೋವಂಥದ್ದನ್ನು ಕೂಡ ಯೋಚನೆ ಮಾಡ್ದೇನೆ ಅವ್ರನ್ನ ಇನ್ನೊಂದು ರೀತಿ ಶೋಷಣೆಗೆ ಒಳಪಡಿಸ್ತಕ್ಕಂಥದ್ದನ್ನು ಬಿಡಬೇಕು. ಅವ್ರು ಎಲ್ಲಿ ವಾಸ ಮಾಡ್ತಾರೆ ಆ ಭೂಮಿ ಮೇಲೆ ಅವರಿಗೆ ಸಂಪೂರ್ಣವಾದ ಹಕ್ಕನ್ನು ಪ್ರದಾನ ಮಾಡುವಂಥದ್ದು ಭಾಳ ಮುಖ್ಯ. ನೀವೇನು ಶ್ರೀಮಂತರಿಗೆ ಮಾಡಿಕೊಡ್ತಾ ಇದ್ದೀರಾ, ಆ ಶ್ರೀಮಂತರಲ್ಲ ದೇಶ ಕಾಪಾಡೋರು. ಆ ಜನ ಯಾರು ಬೆವರು ಸುರಿಸಿ ದುಡಿತಾರೆ ಅವರಿಂದ ಡೆವಲಪ್ಮೆಂಟ್ ಆಗೋದು ದೇಶ. ಕೋಗಿಲುನಲ್ಲಿ ಈಗೇನು ಡೆಮಾಲಿಷ್ ಮಾಡಿ ಜನಗಳನ್ನ ಬೀದಿ ಪಾಲು ಮಾಡಿದ್ದಾರೆ, ಅವರಿಗೆ ಸರಿಯಾದ ನ್ಯಾಯ ಕೊಡಬೇಕು ಸರ್ಕಾರ. ಇಲ್ಲಿ ಮಾಡ್ತಾನೆ ಬೇರೆ 3-4 ಕಡೆನೂ ಈಗಾಗಲೇ ಹೊಡಿತಾ ಇದ್ದಾರೆ ಅಂತ ಕೇಳ್ಪಟ್ವಿ. ಅದು ತಪ್ಪು, ಹಾಗೆ ಮಾಡಬೇಡಿ. ಮೊದಲು ಅವ್ರಿಗೆ ಪರ್ಯಾಯವಾಗಿ ಏನಾರ ಒಂದು ವ್ಯವಸ್ಥೆ ಮಾಡಿ. ಬಾಂಗ್ಲಾದಿಂದ ಬಂದಿದ್ದಾರೆ ಅಂತ ಹೇಳ್ತೀರಾ, ಬಾಂಗ್ಲಾದೇಶದವರಾದರೆ ಅವ್ರಿಗೆ ಅವ್ರ ದೇಶಕ್ಕೆ ಕಳಿಸಿ, ಅವರಿಗೆಲ್ಲ ಕೊಡಿ ಅಂತ ನಾವು ಹೇಳಲ್ಲ. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಜನಗಳಿಗೆ ನಮಗೆ ಇಲ್ಲ ಅಂಥದ್ರಲ್ಲಿ ನಾವು ಬೇರೆ ದೇಶದವರು ಬೇರೆ ರಾಜ್ಯದವರಿಗೆಲ್ಲ ನಾವು ಇದು ಮಾಡೋಕ್ಕಾಗಲ್ಲ. ಆದ್ದರಿಂದ ಭಾಷೆ ಯಾವುದೋ ಮಾತಾಡ್ತಾರೆ, ಕನ್ನಡಿಗರು ಅಲ್ಲ ಅಂತೀರಾ. ಕೆಲವು ಸಾರಿ ಭಾಷೆ ನಮ್ಮವೇ, ನಮ್ಮ ದೇಶದವೇ ಇರ್ತಾವೆ. ತಮಿಳೋ, ತೆಲುಗೋ, ಮಲಯಾಳಿನೋ, ಕನ್ನಡನೋ ಯಾವುದೋ ಒಂದಿರುತ್ತೆ. ಆ ಭಾಷೆ ನೋಡಿ ಅಲ್ಲ, ಅವ್ರು ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ. ಅವರು ಇಲ್ಲಿ ಶ್ರಮಜೀವಿಗಳು. ನೀವೇನು ಶ್ರೀಮಂತರಿಗೆ ಮಾಡಿಕೊಡ್ತಾ ಇದ್ದೀರಾ, ಆ ಶ್ರೀಮಂತರಲ್ಲ ದೇಶ ಕಾಪಾಡೋರು. ಆ ಜನ ಯಾರು ಬೆವರು ಸುರಿಸಿ ದುಡಿತಾರೆ ಅವರಿಂದ ಡೆವಲಪ್ಮೆಂಟ್ ಆಗೋದು ದೇಶ. ಆದ್ದರಿಂದ ಅವರಿಗೆ ಒಂದೊಂದು ಇರೋದಕ್ಕೆ, ಒಂದು ಗೌರವದಿಂದ ಬದುಕೋದಕ್ಕೆ ದಾರಿ ಮಾಡಿಕೊಡ್ಬೇಕು. ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ ಅವ್ರಿಗೆ ಕೊಡಬಾರ್ದು, ಇವ್ರಿಗೆ ಕೊಡಬಾರ್ದು ಅಂತ. ಅವ್ರು ಯಾವ ಥರದಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ಅವ್ರ ಜಾತಿ ಧರ್ಮದ ಮೇಲೆ ಹೋಗ್ತಾ ಇದ್ದಾರೆ. ಮುಸ್ಲಿಮ್ರಿಗೆ ಕೊಡಬಾರ್ದು, ಇನ್ನೊಬ್ರಿಗೆ ಕೊಡಬಾರ್ದು ಅನ್ನೋದು ಅದು ತಪ್ಪದು. ಈ ದೇಶದಲ್ಲಿ ಬದುಕಿರುವಂಥ ಮುಸ್ಲಿಂ, ಹಿಂದೂ, ಸಿಖ್, ಪಾರ್ಸಿ ಯಾರೇ ಆಗಿರ್ಬೋದು, ಅವ್ನು ನಮ್ಮವನು. ಈ ದೇಶ ಬಹಳ ಮಾತಿನ ಬಹುಧರ್ಮದ ದೇಶ ಇದು. ಆದ್ದರಿಂದ ಇಲ್ಲಿ ಅದನ್ನೆಲ್ಲ ನೋಡಬೇಡಿ, ದಯವಿಟ್ಟು ಅರ್ಹತೆ ಇರೋರಿಗೆ ಕೊಡಿ. ಆದರೆ ಮೊದಲೇ ಹೇಳಿ ಡೆಮಾಲಿಷ್ ಮಾಡಿ ಅವರಿಗೊಂದು ಪಾಪ ಚಳಿಯಲ್ಲಿ ನಡುಗಿ ಸಾಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಸರ್ಕಾರ ಕೆಟ್ಟ ಹೆಸರು ಬರುತ್ತೆ. ಸರ್ಕಾರ ಇರೋದು ತಾಯಿ ರೀತಿಯಲ್ಲಿ ಕಾಪಾಡೋದಕ್ಕೆ ಅನ್ನೋ ಮಾತನ್ನು ಹೇಳ್ತಾ ಇದ್ವಿ. ನಿನ್ನೆ ವಸತಿ ಸಚಿವರನ್ನ ಭೇಟಿ ಮಾಡಿದ್ವಿ. ವಸತಿ ಸಚಿವರು ಮೊದಲ ಹಂತದಲ್ಲಿ 26 ಜನ ಡಾಕ್ಯುಮೆಂಟ್ಸ್ಗಳನ್ನ ನಾವು ನೋಡಿದ್ದೀವಿ, ಅವರಿಗೆ ಕೊಡ್ತೇವೆ. ಇನ್ನೂ ಕೂಡ ಒಂದಷ್ಟು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದನ್ನು ಹಂತದಲ್ಲಿ ನಾವು ಕೊಡಲಿಕ್ಕೆ ಪ್ಲ್ಯಾನ್ ಮಾಡ್ತೀವಿ, ಅದನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಕೊಡ್ತಾರೆ ಅನ್ನುವಂಥ ಭರವಸೆ ಇಟ್ಕೊಂಡು ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಅದು ತಕ್ಷಣಕ್ಕೆ ಆಗಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ. ಯಾಕಂದರೆ ಅಲ್ಲಿ ಹೋರಾಟಗಳು ಇವರು ಮಾಡ್ತಾರೆ, ಇನ್ನೊಂದು ಜನಗಳಿಗೆ ಬೆಂಬಲ ಕೊಡ್ತಾರೆ ಎನ್ನುವಾಗ ಕೇಸ್ಗಳನ್ನ ಹಾಕಿ ಇವತ್ತು ನಮಗೆ ಬೆದರಿಕೆ ಹಾಕುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ಇವತ್ತು ಅಲ್ಲೊಂದು ಬಿಗುವಿನ ವಾತಾವರಣ. ಅಂದರೆ ನೋಡಿ, ವಿರೋಧ ಪಕ್ಷದ ನಾಯಕರು ಅಲ್ಲಿ ಹೋಗಿ ಇಲ್ಲಿ ಭಯೋತ್ಪಾದಕರಿದ್ದಾರೆ, ಬಾಂಗ್ಲಾದೇಶದವರಿದ್ದಾರೆ, ಇವರು ಬಾಂಬ್ ಹಾಕ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತೇಳಿ ಪ್ರೊವೋಕಿಂಗಾಗಿ ಮಾತಾಡಿದಾಗ ಅವ್ರ ಮೇಲೆ ಯಾವುದೂ ಕೇಸ್ ದಾಖಲಾಗಲ್ಲ. ಆದರೆ ಅಲ್ಲಿರುವಂಥ ಜನರಿಗೆ ವಸತಿಯನ್ನು ಕಲ್ಪಿಸ್ಕೊಡಿ, ಅವರಿಗೆ ಸಹಾಯ ಮಾಡಿ ಅಂತೇಳಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಅವ್ರಿಗೆ ಸಾಥ್ ಕೊಡಲಿಕ್ಕೆ ಹೋದಂಥವ್ರ ಮೇಲೆ ನಮ್ಮ ಮೇಲೆ ಬಿಗುವಿನ ವಾತಾವರಣ ಸೃಷ್ಟಿ ಮಾಡಿದ್ರು ಅಂತೇಳಿ ಇವತ್ತು ಕೇಸ್ಗಳನ್ನ ಇವತ್ತು ಪೊಲೀಸ್ನವ್ರು ಹಾಕಿದ್ದಾರೆ. A1 ಆಗಿ ನಾನು ಇದ್ದೀನಿ. ಅದೇ ಥರದಲ್ಲಿ ಮನೋಹರು ಮತ್ತು ಮರಿಯಪ್ಪ ಮತ್ತು ಐಸಾಕ್ ಅಂತೇಳಿ ಹಾಕಿದ್ದಾರೆ. ಮತ್ತು ಇತರರು ಅಂತ ಹಾಕಿದ್ದಾರೆ. ಇನ್ನು ಯಾರೆಲ್ಲ ಹೋಗ್ತಾರೋ ಅವನ್ನೆಲ್ಲ ಕೂಡ ಸೇರಿಸ್ಕೋಬೋದು ಅಂತೇಳಿ. ಮತ್ತು ಹೋರಾಟಗಾರರಿಗೆ ಈ ರೀತಿ ಕೇಸ್ಗಳಲ್ಲಿ ಹೊಸದಲ್ಲ. ಇಂಥ 10 ಕೇಸ್ಗಳು ಬಿದ್ದರೂ ಕೂಡ ನಾವು ಹೋರಾಟದಿಂದ ಸರಿಯುವಂಥ ಜನ ಅಲ್ಲ. ಹಾಗಾಗಿ ನಮ್ಗೆ ಅದ್ರ ಅಗತ್ಯನೂ ಇಲ್ಲ. ಬಟ್ ನಾವು ಕೇಳೋದು ಸರ್ಕಾರಕ್ಕೆ ತಕ್ಷಣಕ್ಕೆ ಅವ್ರಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು, ಬೇಗ ಮಾಡಿ ಅಂತೇಳಿ ವಿನಂತಿ ಮಾಡ್ತೀವಿ. ಯಾಕಂದರೆ ಇತ್ತೀಚೆಗೆ ಚಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ, ಅವರು ಹೊರಗಡೆ ಉಳಿಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಇವೆಲ್ಲವನ್ನು ಕೂಡ ಇತ್ತೀಚೆಗೆ ನಾವು ಗಮನಿಸಿ ಇವತ್ತು ಆ ರೀತಿಯಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಜನ ಬದುಕ್ತಾ ಇದ್ದಾರೆ. 23ನೇ ದಿನ ಅವರಿಗೆ ಕೆಲಸ ಮಾಡೋಕ್ಕೂ ಆಚೆ ಕಡೆ ಹೋಗೋಕ್ಕಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾವ ಗಳಿಗೆಗೆ ಯಾರು ಬಂದು ಇಲ್ಲಿಂದ ನಮ್ಮನ್ನು ಒಕ್ಕಲೆಬ್ಬಿಸ್ತಾರೋ ಅನ್ನೋ ಆತಂಕದಲ್ಲಿ ಅವರ ಮನೋಸ್ಥೈರ್ಯ ತುಂಬ ಕಡಿಮೆ ಆಗೋಗಿದೆ. ಏನಾಗ್ಬಿಡುತ್ತೆ ನಮ್ಮ ಗತಿ. ಯಾಕಂದರೆ ನಿಮಗೆ ಗೊತ್ತಿದ್ದಂಗೆ ಬೆಂಗಳೂರಲ್ಲಿ ಬಾಡಿಗೆಗೆ ಮನೆ ತಗೊಂಡು ಬದುಕೋ ಅಂಥ ವ್ಯವಸ್ಥೆಯಲ್ಲಿ ಇಲ್ಲದ ಜನ ಬೀದಿಲಿದ್ದಾರೆ. ಅದು ನಾವು ಗಮನಿಸಬೇಕು. ಯಾಕಂದರೆ ಒಂದು ವೇಳೆ ಅವ್ರಿಗೆ ಬಾಡಿಗೆ ತಗೊಂಡು ಇರೋವಂಥ ವ್ಯವಸ್ಥೆ, ಇರೋವಂಥ ದುಡಿಮೆ ಇದ್ದಿದ್ರೆ ಆವಾಗ ಇದ್ದಿರಲಿಲ್ಲ. ಸರ್ಕಾರ ಅದನ್ನು ಆಲೋಚನೆ ಮಾಡಬೇಕು. ನಾವು ಸಮಾನ ವೇತನವನ್ನು ಅಥವಾ ಬದುಕಿಗೆ ಬೇಕಾದ ವೇತನವನ್ನು ಕೊಡದೆ ಅವ್ರು ಯಾಕೆ ಅಕ್ರಮವಾಗಿದ್ದಾರೆ ಅಂತ ಪ್ರಶ್ನೆ ಮಾಡೋದು ಸರಿಯಾದ ಕ್ರಮ ಅಲ್ಲ. ಈಗ ಕೋಗಿಲುನಲ್ಲಿ ಏನು ಡೆಮಾಲಿಷನ್ ಆಗಿದೆ 20ನೇ ತಾರೀಕು GPA ತೆರವುಗೊಳಿಸಿದ್ದಾರೆ. ನಾವು ಮುಖ್ಯವಾಗಿ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ದು
ಈಗ ತಕ್ಷಣದಿಂದನೇ ಅವರಿಗೆ ಪುನರ್ವಸತಿ ಆಗಬೇಕು, ಏನು ಸರ್ಕಾರ ತೀರ್ಮಾನಿಸಿದೆ ಮನೆ ಕೊಡಬೇಕು ಅಂತ, ಆ ಮನೆ ಅವ್ರಿಗೆ ಜನರಿಗೆ ಎಲ್ರಿಗೂ ಕೊಡಬೇಕು ಅನ್ನೋದು ಮೊದಲನೇದು ಒತ್ತಾಯ. ಎರಡನೇದು, ಈಗ ಬರೀ ಮನೆ ಕೊಟ್ಟರೆ ಆಗಲ್ಲ, ಅವರಿಗೆ ಲ್ಯಾಂಡ್ ರೈಟ್ಸ್ ಅಂದರೆ ಹಕ್ಕು ಕೊಡಬೇಕಾಗತ್ತೆ. ಆ ಭೂಮಿ ಅವರು ಎಲ್ಲಿ ವಾಸ ಮಾಡ್ತಾರೆ ಆ ಭೂಮಿ ಮೇಲೆ ಅವರಿಗೆ ಸಂಪೂರ್ಣವಾದ ಹಕ್ಕನ್ನು ಪ್ರದಾನ ಮಾಡುವಂಥದ್ದು ಭಾಳ ಮುಖ್ಯ. ಮೂರನೇದಾಗಿ ಈ ಒಕ್ಕಲೆಬ್ಬಿಸುವಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಝೀರೋ ಎವಿಕ್ಷನ್ ಪಾಲಿಸಿ ತರಬೇಕು ಸರ್ಕಾರ. ಯಾಕಂದರೆ ಇಲ್ಲಾಂದರೆ ಹೀಗೆ ತೆರವುಗೊಳಿಸ್ತಾರೆ, ಜನ ಬೀದಿಗೆ ಬೀಳ್ತಾರೆ, ಆ ರೀತಿಯಾದ ಒಂದು ಪ್ರಕ್ರಿಯೆ ಆಗುತ್ತೆ. ಹಾಗಾಗಿ ಝೀರೋ ಎವಿಕ್ಷನ್ ಪಾಲಿಸಿನ ಅಡಾಪ್ಟ್ ಮಾಡ್ಕೊಳ್ತಾ, ಒಂದು ವೇಳೆ ಎಲ್ಲೇ ಅವ್ರನ್ನ ಜನರನ್ನ ತೆರವುಗೊಳಿಸ್ಬೇಕಾದ್ರೆ ಅವ್ರನ್ನ ಮೊದಲು ಪುನರ್ವಸತಿ ಮಾಡಿ ನಂತರ ಅವ್ರು ಕಟ್ಟಿರೋ ಮನೆಗಳನ್ನು ಒಡೆಯುವಂಥ ಅಧಿಕಾರವನ್ನು ಸರ್ಕಾರ ತೋರಬೇಕು. ಯಾಕಂದರೆ ಪ್ರಜೆಗಳಿಗಾಗೇ ಇರುವಂಥ ಪ್ರಜಾಪ್ರಭುತ್ವದಲ್ಲಿ ನಾವಿರುವಂಥದ್ದು. ನಾಲ್ಕನೇ ವಿಷಯ, ನಾನು ಆವಾಗಲೇ ಮಾತಾಡ್ದಂಗೆ ಈ ನಗರೀಕರಣ ಹೆಚ್ಚಾಗ್ತಾ ಇರೋವಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಇಲ್ಲಿ ಬೇರೆ ಕಡೆಯಿಂದ, ಬೇರೆ ರಾಜ್ಯದಿಂದ, ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ವಲಸೆ ಬರೋರು ಖಂಡಿತ ಹೆಚ್ಚಾಗ್ತಾರೆ. ಹಾಗಾಗಿ ಎಲ್ಲರಿಗೂ ವಸತಿ ಅನ್ನೋದು ಒಂದು ಮೂಲಭೂತವಾದಂಥ ಬದುಕಿನ ಹಕ್ಕಿನ ಅಡಿಯಲ್ಲಿ ಬರುತ್ತೆ. ಹಾಗಾಗಿ ಅದನ್ನು ಅವರು ಜಾರಿಗೆ ತರುವಂಥ ಒಂದು ಹೊಸ ಯೋಜನೆಯನ್ನು ನೋಡಬೇಕಾಗುತ್ತೆ, ಆ ಪ್ಲ್ಯಾನಿಂಗ್ ಇಟ್ಕೋಬೇಕಾಗತ್ತೆ. ಯಾಕಂದರೆ ನಗರೀಕರಣವನ್ನು ನಾವು ಹಾಗೆ ಸುಲಭವಾಗಿ ನೋಡೋಕ್ಕಾಗಲ್ಲ. ಅದ್ರ ಜೊತೆಯಲ್ಲಿ ಯಾವ ರೀತಿಯಾದ ವ್ಯವಸ್ಥೆಯನ್ನು ಕಟ್ತೀವಿ ನಗರಗಳಲ್ಲಿ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಕೋಗಿಲು ಸಂದರ್ಭದಲ್ಲಿ ಹೇಳೋದಾದರೆ ಇನ್ನೂ ಹೆಚ್ಚು ತಡ ಮಾಡದೆ ಪ್ರಕ್ರಿಯೆಗಳನ್ನ ಚುರುಕುಗೊಳಿಸಿ ಹೇಗೆ ಆರಂಭದಲ್ಲಿ ಚುರುಕಾಗಿ ಕೆಲಸ ಮಾಡಿದ್ರೋ ಅದೇ ವೇಗದಲ್ಲಿ ಮಾಡಿ ಇವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅನ್ನೋದು ಒತ್ತಾಯ ಇದೆ. ಇವಾಗ ಕೋಗಿಲು ಲೇಔಟಲ್ಲಿ ಏನು ಫಕೀರ್ ಕಾಲೋನಿ ಮತ್ತು ಮಹಾನಾಯಕ ಅಂಬೇಡ್ಕರ್ ನಗರದ್ದು ಡೆಮಾಲಿಷನ್ ಆಗಿದೆ, ಇವತ್ತಿಗೆ 23 ದಿನ ಆಗಿದೆ. 23 ದಿನದಿಂದನೂ ಸಹ ಜನರು ಬೀದಿಯಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಮಕ್ಕಳಿರ್ಬೋದು, ಮಹಿಳೆಯರಿರ್ಬೋದು, ವಯಸ್ಸಾದಂಥವ್ರು ಎಲ್ಲರೂ ಸಹ ಇವಾಗ ಎಲ್ಲಿ ಡೆಮಾಲಿಷನ್ ಆಗಿದೆ ಅಲ್ಲೇ ವಾಸ ಮಾಡ್ತಿದ್ದಾರೆ. ಅವ್ರಿಗೆ ಅಲ್ಲಿ ಅಂದರೆ ಮುಖ್ಯವಾಗಿ ಹೆಣ್ಮಕ್ಳನ್ನ ನಾವು ನೋಡೋದಾದರೆ ಅವ್ರಿಗೆ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಸ್ನಾನದ ವ್ಯವಸ್ಥೆ ಆಗಿರ್ಬೋದು ಮಾಡಲಿಕ್ಕೆ ಅಲ್ಲಿ ತುಂಬ ಕಷ್ಟ ಆಗ್ತಿದೆ. ಈ ಥರ ಪರಿಸ್ಥಿತಿಯಲ್ಲಿ ಇವತ್ತು ಜನ ಬದುಕ್ತಿದ್ದಾರೆ, ಅದು ಬೆಂಗಳೂರಿನಂಥ ಮಹಾನಗರದಲ್ಲಿ ಅಂತಂದರೆ ಆಶ್ಚರ್ಯ ಆಗುತ್ತೆ. ಅದು ಇವತ್ತಿನ ವಾಸ್ತವ ಪರಿಸ್ಥಿತಿ ಏನು ಅಂತಂದರೆ ಸರ್ಕಾರ ಇವಾಗ ಏನು ಪುನರ್ವಸತಿ ಮಾಡ್ತೀವಿ ಅನ್ನೋವಂಥದ್ದನ್ನು ಹೇಳ್ತಿದೆ, ಅದನ್ನು ಹಂತವಾಗಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ಕೂಡಲೇ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಇವಾಗ ಆಲ್ರೆಡಿ ತುಂಬ ಅಲ್ಲಿ ಏನು ಬಾಂಗ್ಲಾದೇಶದವ್ರು ಇದ್ದಾರೆ ಅನ್ನೋವಂಥದ್ದು ಏನು ವದಂತಿಗಳು ಹರಡ್ತಾ ಇದೆ, ಇದು ಬಂದ್ಬಿಟ್ಟು ಖಂಡಿತವಾಗಿ ಸುಳ್ಳು. ಯಾಕೆ ಅಂತಂದರೆ ನಾವಲ್ಲಿ ಏನು ಡೇ 1ಇಂದನೂ ಕೆಲಸ ಮಾಡ್ತಿದ್ದೀವಿ ಮತ್ತು ಸರ್ವೇನೂ ಕೂಡ ಮಾಡಿದ್ದೀವಿ. ನಾವು ಕೋವಿಡ್ ಟೈಮಿಂದನೂ ಕೂಡ ಆ ಸಮುದಾಯದ ಜೊತೆ ನಾವು ಕೆಲಸ ಮಾಡ್ಕೊಂಬಂದಿದ್ದೀವಿ. ಅಲ್ಲಿ ಯಾರೂ ಕೂಡ ಬಾಂಗ್ಲಾದವ್ರು ಇಲ್ಲ ಅನ್ನೋವಂಥದ್ದು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಲ್ಲಿ ಇಚ್ಛಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಜನರ ಮಧ್ಯೆ ಆ ದೇಶದವರು ಈ ದೇಶದವರು, ಆ ಜಾತಿ ಈ ಜಾತಿ, ಧರ್ಮ ಅನ್ನೋವಂಥದ್ದನ್ನು ತೊಗೊಂಬಂದ್ಬಿಟ್ಟು ಜನಸಾಮಾನ್ಯರ ಮಧ್ಯದಲ್ಲಿ ಇದನ್ನು ಅಳಿಸೋ ಅಂಥದ್ದು ಇದೆಯಲ್ಲ, ಎಲ್ಲೋ ಇದನ್ನು ಕೋಮು ಗಲಭೆಗೆ ಇದನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಾಗುತ್ತೆ. ಇದನ್ನು ಯಾರು ಮಾಡ್ತಿದ್ದಾರೆ ಅವರು ಇವತ್ತೇ ಕೈ ಬಿಟ್ಟರೆ ತುಂಬ ಒಳ್ಳೆಯದು. ಮತ್ತು ಯಾರು ಸತ್ಯಶೋಧನಾ ಕಮಿಟಿಯಿಂದ ಬಂದಿದ್ರು ಅವತ್ತು ಕೂಡ ಇವಾಗ ನಿನ್ನೆ ಅದನ್ನು ವರದಿನೂ ಸಹ ಸಲ್ಲಿಸಿದ್ದಾರೆ, ಅದರಲ್ಲೂ ಕೂಡ ಸ್ಪಷ್ಟವಾಗಿದೆ ಯಾರು ಇಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಅದನ್ನು ಇವತ್ತು ಇನ್ನೊಂದು ರೀತಿ ತಿರುಗಿಸಿ ಜನಸಾಮಾನ್ಯರಿಗೆ ಅದನ್ನು ಬಡವರು ಅನ್ನೋವಂಥದ್ದನ್ನು ಕೂಡ ಯೋಚನೆ ಮಾಡ್ದೇನೆ ಅವ್ರನ್ನ ಇನ್ನೊಂದು ರೀತಿ ಶೋಷಣೆಗೆ ಒಳಪಡಿಸ್ತಕ್ಕಂಥದ್ದನ್ನು ಬಿಡಬೇಕು. ಮತ್ತು ಮುಖ್ಯವಾಗಿ ಏನು ಅಂತಂದರೆ ನಾನು ಕೇಳ್ಕೊಳ್ಳೋದು, ಸರ್ಕಾರ ಇವಾಗ ಹಂತವಾಗಿ ಮನೆಗಳನ್ನು ಕೊಡ್ತೀವಿ ಅನ್ನೋವಂಥದ್ದನ್ನು ಏನು ಹೇಳಿದೆ, ಸೊ ಅದನ್ನು ಸ್ವಲ್ಪ ಚುರುಕಾಗಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಅಲ್ಲಿ ಬಾಣಂತಿಯರು, ಗರ್ಭಿಣಿಯರು ಪ್ರತಿಯೊಬ್ಬರೂ ಕೂಡ 14 ಡಿಗ್ರಿಗಿಂತ ತುಂಬ ಕಡಿಮೆ ಇದೆ ಇವಾಗ ವಾತಾವರಣ ನೋಡಿದರೆ. ಸೊ ಆ ಚಳಿಯಲ್ಲಿ ನಮಗೆ ಮನೆಯಿಂದ ಹೊರಗಡೆ ಬರಲಿಕ್ಕೆ ಆಗಲ್ಲ. ಅಂಥದ್ರಲ್ಲಿ ಅವ್ರು ವಾಸ ಮಾಡ್ತಿದ್ದಾರೆ ಅಂತಂದರೆ ಅವ್ರ ಆರೋಗ್ಯದ ಮೇಲೂ ಸಹ ಪರಿಣಾಮ ಬೀರುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.